ಸಂಜೆ ಜಗ್ಮೀತಿದ್ದು ರೂಮ್ ಶಿಫ್ಟ್ ಮಾಡ್ಬೇಕಂತೆ ಅಂದ್ರೆ ಸ್ಕೂಲ್ ಸಾಮಾನ್ಯ ಇದ್ದು ಬರ್ತೀಯ ಹೇಳಿದ. ಐ ಹ್ಯಾವ್ ಕ್ಲಾಸ್ ಫಾರ್ ಮೋರ್ ದ್ಯಾನ್ 5-6 hours. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ and welcome back to another day in my life in Germany as an international student. ಇವತ್ತು ಬೆಳಗ್ಗೆ 8 ಗಂಟೆ ಕ್ಲಾಸ್ ಇದೆ and the time right now is 7:50. ಒಂದು 5 ನಿಮಿಷದಲ್ಲಿ ಒಂದು ಬಸ್ ಇದೆ ಆ್ಯಂಡ್ ಐ ಆಮ್ ವೆರಿ ಲೇಟ್. ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬೆಳಗ್ಗೆ ಎದ್ದು ಅರ್ಧ ಗಂಟೆ ಮುಂಚೆ ಎದ್ದಿದ್ದೆ. ಫ್ರೆಶ್ ಅಪ್ ಆಗಲಿಕ್ಕೆ ಲೇಟ್ ಆಯಿತು. ಯಾಕಂದರೆ ಬ್ರೇಕ್ ಟೋಸ್ಟ್ ಮಾಡಿದಾಗ ಕೂತಿದ್ದೆ. ಲೇಟ್ ಆದಾಗ ಇದೇ ಮಾಡಬೇಕಾ ಅಂತ ದಾರಿಯಲ್ಲಿ ಬ್ರೆಡ್ ತಿಂದು ಹೋಗ್ತೀನಿ. ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಲಾಂಗೆಸ್ಟ್ ಡೇ ಅಂತ, ಬಟ್ ದ್ಯಾಟ್ ಡೇ ಹ್ಯಾಡ್ ಕ್ಲಾಸ್ ಓನ್ಲಿ ಫಾರ್ 4 hours. ಇವತ್ತು ಐ ಹ್ಯಾವ್ ಕ್ಲಾಸ್ ಫಾರ್ ಮೋರ್ ದ್ಯಾನ್ 5-6 hours. ಫಸ್ಟ್ 4 hours, ಇವಾಗ 8 to 12, ಅದಾದಮೇಲೆ 2 to 4, ಮಧ್ಯದಲ್ಲಿ ಒಂದು 2 hour ಗ್ಯಾಪ್ ಇದೆ. ಬಟ್ ಸ್ಟಿಲ್ ಇಟ್ಸ್ a 6 hour class, right? All together. In today is going to be a longest day. Done with the class. ಎಕ್ಸಸೈಸಿಗೆ ಇವಾಗ ಕ್ಲಾಸಲ್ಲಿ ನೋಡಿದ್ರಲ್ಲ, ಲೆಕ್ಕ ಮಾಡಿ ಒಂದು 5-6 ಜನ ಅಷ್ಟೇ ಇದ್ದದ್ದು. ಅಂದರೆ ನಾಳೆ ರಜೆ ಆಗಿದೆ ಅಲ್ಲ, ನಾಳೆ 1st May, ಸೊ ಅದಕ್ಕೆ ರಜೆ ಇಲ್ಲಿ. ಐ ಡೋಂಟ್ ನೋ ಫಾರ್ ವಾಟ್, ಬಟ್ ಸ್ಟಿಲ್ they have told it's holiday tomorrow, and because of that most of them requested sir, it seems, to cancel today's class. But he is like, I can't do that. But still they didn't come to class. ಅದಕ್ಕೆ 5-6 ಜನ ಅಷ್ಟೇ ಇದ್ದದಕ್ಕೆ ಎಕ್ಸಸೈಸ್ ಕ್ಯಾನ್ಸಲ್ ಮಾಡಿದರು. 2 ಗಂಟೆಗೆ ಐ ಹ್ಯಾವ್ ಟ್ಯುಟೋರಿಯಲ್ ಆಫ್ ಮಷಿನ್ ಲರ್ನಿಂಗ್ ಆ್ಯಂಡ್ ಐ ಡೋಂಟ್ ಥಿಂಕ್ ಯಾರು ಕೂಡ ಬರ್ತಾರಂತ. ಇವಾಗೇ ಬರಲಿಲ್ಲ ಬೆಳಗ್ಗೆ ಕ್ಲಾಸಿಗೆ, ಇನ್ನು ಮತ್ತೇನು ಬರ್ತಾರೆ. ಸೊ ಲೆಟ್ಸ್ ಸಿ. ಕೇಳ್ತೀನಿ ಕೆಲವರಿಗೆ, ಅಂದರೆ ಸೀನಿಯರ್ಸ್ ಪರಿಚಯ ಇದ್ದಾರಲ್ಲ, ಬರ್ತಾರಂದರೆ ನಾಸವತಿ. ಇಲ್ಲ ಆದರೆ ಇವನ್ ಐ ಮೈಟ್ ಸ್ಕಿಪ್ ಟುಡೇಸ್ ಕ್ಲಾಸ್. ಹೆಂಗೆ ಖಾಲಿ ಆಗಿತ್ತು. ಬೇರೆ ಏನಾದ್ರು ಬೇಕಾ? ಜ್ಯೂಸೆಲ್ಲ ಬೇಡಪ್ಪ. ಎಗ್ ತೊಗೋಬೇಕಾದ್ರೆ ಜಸ್ಟ್ ಒಮ್ಮೆ ಓಪನ್ ಮಾಡಿ ನೋಡಿ ತೊಗೊಳ್ಳಿ, ಆಯಿತಾ? ಯಾಕಂದರೆ ನಾವು ಜಸ್ಟ್ ವಿಡಿಯೋದಲ್ಲಿ ಒಂದು ತೊಗೊಂಡು ಬಂದಿದ್ದೆ. ಇನ್ನೇನು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗ್ಬೇಕಾದ್ರೆ ಜಸ್ಟ್ ಒಮ್ಮೆ ಓಪನ್ ಮಾಡಿ ನೋಡಿದ್ದು. ಅದರಲ್ಲಿ ನೋಡಿದ್ದು 2 ಮೊಟ್ಟೆ ಹೊಡೆದೋಗಿದ್ದು. ಸೊ ಅದಕ್ಕೆ ನಾನು ಯಾವುದೋ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದ್ದೆ, ನಾನು ಕೂಡ ನೋಡಿ ನಂಗೆ ಗೊತ್ತಾದದ್ದು. ಜಸ್ಟ್ ಒಮ್ಮೆ ಚೆಕ್ ಮಾಡಿ ಅಂತ ಅವ್ರು ಕೂಡ ಹೇಳಿದರು, ಮೊಟ್ಟೆ ತೊಗೋಬೇಕಾದ್ರೆ ಜಸ್ಟ್ ಒಮ್ಮೆ ಓಪನ್ ಮಾಡಿ ಚೆಕ್ ಮಾಡಿ ನೋಡಿ ಅಂತ. ಸುಮ್ಮನೆ ನಾನು ಪ್ರೀವಿಯಸ್ ಟೈಮಲ್ಲಿ ಬಂದಾಗ, ಮುಂಚೆ ಎಲ್ಲ ಬಂದಾಗ ಚೆಕ್ ಮಾಡ್ತಿಲ್ಲ, ಹಾಗೆ ತೊಗೊಂಡು ಹೋಗ್ತಿತ್ತು, ಕರೆಕ್ಟ್ ಇರ್ತಿತ್ತು. ಮತ್ತು ಇವತ್ತೇನು ಗೊತ್ತಿಲ್ಲ, ಓಪನ್ ಮಾಡಿ ನೋಡ್ತೀನಿ 2 ಮೊಟ್ಟೆ ಹೊಡೆದಿತ್ತು ಒಳಗೆ. ಅದಕ್ಕೋಸ್ಕರ ಹೋಗಿ ಪುನಃ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನೋಡಿದ ಒಂದು 2-3 ಬಾಕ್ಸಲ್ಲಿ ಮೊಟ್ಟೆ ಹೊಡೆದಿದ್ವಿ. ಹಾಗೆ ಸ್ವಲ್ಪ ನೀವು ಕೂಡ ಯಾರು ಜರ್ಮನಲ್ಲಿದ್ದರೆ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಇವಾಗೆ ಟೈಮ್ ಬಂದು 12:40. ಊಟ ಈಗಿದ್ರೆ ಕ್ಲಾಸ್ ಗೀಸ್ ಏನಿಲ್ಲ ಇವಾಗ, ಅಂದರೆ ಎಲ್ಲ ಮುಗೀತಲ್ಲ. ಐ ವಾಸ್ ಥಿಂಕಿಂಗ್ ಐ ವಿಲ್ ಮೇಕ್ ಫ್ರೈಡ್ ರೈಸ್. ಮೊಟ್ಟೆ ತಂದಿದ್ದೀನಲ್ಲ, ಚಿಕನ್ ಅದು ತರಲಿಲ್ಲ, ಚಿಕನ್ ಸಂಜೆ ಹೋದಾಗ ತರಬೇಕು. ಇವಾಗ ಎಷ್ಟಿದೆಯೋ ರೈಸ್ ಮತ್ತು ಫ್ರೈಡ್ ರೈಸ್ ಮಾಡ್ಕೊತೀನಿ. ಸಾಂಬಾರು ಮಾಡಲಿ ಅಂತ ಮೂಡಿಲ್ಲ ಯಾವುದು. ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಸಂಜೆ ಜಗ್ಮೀತಿದ್ದು ರೂಮ್ ಶಿಫ್ಟ್ ಮಾಡ್ಬೇಕಂತೆ, ಅಂದರೆ ಸ್ಕೂಲಿನ ಸಾಮಾನ್ಯ ಇದ್ದು ಬರ್ತೀಯ ಕೇಳಿದ. ಸೊ ಅವನೊಟ್ಟಿಗೆ ಹೋಗಿ ಅವನಿಗೆ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಐ ಥಿಂಕ್ ಇವತ್ತೇನಿದೆ ಅಂದರೆ, ಇವತ್ತು ಫ್ರಮ್ ಟುಡೇ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಜಿಮ್. ಆ್ಯಕ್ಚುಲಿ ಟುಡೇ ಇಸ್ 30 April, ಟುಮಾರೋ ಈಸ್ 1st May. ಸೊ ಇವತ್ತೊಂದು ಸ್ಯಾಂಪಲ್ ಟ್ರೈನಿಂಗ್ ಅಂತ ಹೇಳಿ ಹೋಗಿ ನಾಳೆಯಿಂದ ಫೀಸ್ ಪೇ ಮಾಡೋಣ ಅಂತ. ಇವತ್ತು ನೋ ಬಿ-ರೋಲ್, ನೋ ಎಂತ ಫ್ಯಾನ್ಸಿ ವಾಟ್ ಟೈಮ್ ಲ್ಯಾಬ್ಸ್ ಆರ್ ಕ್ಲಿಪ್ಸ್ ಆ್ಯಂಡ್ ಆಲ್. ಫ್ರೈಡ್ ರೈಸ್ ರೆಡಿ ಆಗಿದೆ. ಇವತ್ತು ಚಿಕನ್ ಅಲ್ಲ, ಇದು ಎಗ್ ಫ್ರೈಡ್ ರೈಸ್ ಮತ್ತು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕಂದರೆ ಐ ಲೈಕ್ ಈಟಿಂಗ್ ಕ್ಯಾರೆಟ್ಸ್ ನೌ ಡೇಸ್. ಐ ಡೋಂಟ್ ನೋ, ಯಾಕಂದರೆ ಮನೇಲಿದ್ದಾಗೆ ಸಾಂಬಾರಲ್ಲಿ ಕ್ಯಾರೆಟ್ ಹಾಕಿದ್ರೆ ತಿಂತಾನೆ ಇರಲಿಲ್ಲ. ಬಟ್ ಇಲ್ಲಿ ಐ ಕೈಂಡ್ ಆಫ್ ಲೈಕ್ ಇಟ್, ಐ ಡೋಂಟ್ ನೋ ವೈ. ಬಿಸಿ ಫ್ರೈಡ್ ರೈಸ್ ರೆಡಿ ಆಗಿದೆ. 5 ಮೊಟ್ಟೆ ಹಾಕಿದ್ದೀನಿ. ಸೊ ಐ ಶುಡ್ ಈಟ್ ಇಟ್ ಆಲ್. ಸೊ ಫ್ರೈಡ್ ರೈಸ್ ಇಲ್ಲೇ ಇದೆ, ತಟ್ಟೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು. ಹಸುವಾಗಿ ಹೋಗಿದೆ. ಟೈಮ್ ಬಂದು ಎಷ್ಟೊತ್ತಾಯಿತು? ಓ ಮೈ ಗಾಡ್, ನಾನಂದರೆ ಕಾಲಲ್ಲಿ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಿದ್ದೆ, ಹಾಗೆ ಟೈಮ್ ಆದದ್ದು 1:40 1:50 ಆಗ್ತಾ ಬಂತು. ಐ ಸ್ಟಾರ್ಟೆಡ್ an hour back, ಎಕ್ಸಾಕ್ಟ್ಲಿ an hour back. ಫೋನಲ್ಲಿ ಮಾತಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ಮಾರೆ. ಇವತ್ತದು ಫ್ರೈಡ್ ರೈಸ್ ಇದು ಕಲರೇ ಬರ್ತಿರ್ಲಿಲ್ಲ. ಸೋಯಾ ಸಾಸ್ ಎಷ್ಟು ಹಾಕಿದ್ರು ಸಹ ಕಲರ್ ಬರ್ತಿರಲಿಲ್ಲ. ಐ ಡೋಂಟ್ ನೋ ವೈ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಸೋಯಾ ಸಾಸು, ಆದರೆ ಟೇಸ್ಟ್ ಬರ್ತಿಲ್ಲ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್.
ಸ್ವಲ್ಪ ಜಾಸ್ತಿ ಡ್ರೈ ಆಗಿದೆ. ಇಟ್ಸ್ ಓಕೆ, ಹೇಳಿಬಲ್ ಚೆನ್ನಾಗಿದೆ, ಪರ್ಫೆಕ್ಟ್. 100% ಅಲ್ಲ, ಹಿಂಗಂದ್ರೆ 80-90%. ಐ ಥಿಂಕ್ ಟುಡೇ ಇಸ್ ದ ಹೈಯೆಸ್ಟ್ ಟೆಂಪ್ರೇಚರ್ ಈ ಹಿಲ್ಡಶಾಮಲ್ಲಿ. ನಾನು ಬಂದಾಗಿಂದ ಇಲ್ಲಿ 23 ಡಿಗ್ರಿ ನೋಡಿರಲಿಲ್ಲ. ಇವತ್ತು ಟೆಂಪ್ರೇಚರ್ ಬಂತು ಅಂದರೆ ರೈಟ್ ನಾವು ಇಟ್ಸ್ 23 ಡಿಗ್ರಿ. ಐ ನೋ ಇಟ್ಸ್ ಸ್ಟಿಲ್ ಕೋಲ್ಡ್, ಬಟ್ ಸಿನ್ಸ್ ಐ ಹ್ಯಾವ್ ಬೀನ್ ಸ್ಟೇಯಿಂಗ್ ಇನ್ -1 ಡಿಗ್ರಿ ಆ್ಯಂಡ್ ಆಲ್, ದಿಸ್ ಈಸ್ ಪ್ರಿಟಿ ಮಚ್ ವಾರ್ಮ್ ಫಾರ್ ಮೀ. ಇವಾಗ ಎಲ್ಲಿ ಹೋಗ್ತಿದ್ದೀನಿ, ಆ್ಯಕ್ಚುಲಿ ಜಗ್ಮೀತಿಗೆ ರೂಮ್ ಶಿಫ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ನಲ್ಲ, ಅವನ ರೂಮ್ ಶಿಫ್ಟ್ ಮಾಡಿ ಅದಾದಮೇಲೆ ಅಟ್ಲೀಸ್ಟ್ ಐ ಆಮ್ ಗೋಯಿಂಗ್ ಟು ಜಿಮ್. ಐ ಆಮ್ ನಾಟ್ ಶೋರ್ ಅಬೌಟ್ ಹಿಮ್, ಯಾಕಂದರೆ ಅವನಿಗೆ ಸ್ವಲ್ಪ ಮನೆ ಅರೇಂಜ್ಮೆಂಟ್ ಕೂಡ ಮಾಡ್ಕೊಳ್ಲಿಕ್ಕೆ ಇರೋದಲ್ಲ. ನಿನ್ನೆ ಮಾತಾಡಿದ್ವಿ ಅಂದರೆ ಒಟ್ಟಿಗೆ ಹೋಗೋಣ ಇವತ್ತು ಅಂತ, ಬಟ್ ಐ ಆಮ್ ರಿಯಲಿ ನಾಟ್ ಶ್ಯೂರ್ ಅಬೌಟ್ ಹಿಮ್. ಯಾಕಂದರೆ ಅವನ ಮನೆ ಜಿಮ್ ಹತ್ರನೇ ಇರೋದು, ಸೊ ಅವನಿಗೆಲ್ಲ ಡ್ರಾಪ್ ಮಾಡಿ ಇಫ್ ಹೀ ಈಸ್ ಕಮಿಂಗ್ ಫೈನ್, ಅದರ್ವೈಸ್ ಐ ವಿಲ್ ಬಿ ಗೋಯಿಂಗ್ ಅಲೋನ್. ನಾನು ಬ್ಯಾಗೆಲ್ಲ ತೊಗೊಂಡಿದ್ದೀನಿ, ವಾಟರ್ ಬಾಟಲ್, ಟವಲ್ ಆ್ಯಂಡ್ ಆಲ್. ಇಫ್ ಈಸ್ ಕಮಿಂಗ್ ಇಟ್ ವಿಲ್ ವರ್ಕ್ ಔಟ್ ಆಗಿದೆ. ಆ್ಯಂಡ್ ಇವತ್ತು 30 ಏಪ್ರಿಲ್ ಅಲ್ಲ, ಸೊ ಇವತ್ತೊಂದು ಫ್ರೀ ಟ್ರಯಲ್ ತೊಗೊಂಡು ನಾಳೆಯಿಂದ ಫೀಸ್ ಕೊಡೋಣ ಅಂತ ಜಿಮ್ಮಿದು. हो गया शिफ्टिंग? नहीं हो गया, लेटा ही रूम में हो गया मेरा शिफ्टिंग, रेस्ट ही कर रहा हूँ रूम में. तो ये कौन है? दबाया भी है कि नहीं दबाया. भूखा साला, जब भी देखो तब भूख भूख करता रहता है. रूम मिल गया ना? रूम मिल गया, सब कुछ हो गया. हाँ नहीं, पहले इन भाई का रूम मिलेगा फिर पार्टी करेंगे. अच्छा साला भोसड़ी के, तू तो बोला था कि इंडिया हाउस ले जाएगा. तेरे को ले जाऊंगा. बोल मेरे आगे लगी है. अरे वीडियो पे मारो मत बस. किसान को ले भाई, एक्शन में है. खरीद कुछ. किसान को खोदना. क्या खरीद रहे? हाँ हो गया बोल. चल मेरे को ले दे, चल शीशा ले दे. पापा ने हाँ खुद वो देखा है खुद का. अब वो छोड़, क्या खरीद रहा है? अरे कुछ नहीं खरीदा, मैं देख रहा हूँ. बेकार में है इधर. शीशा लेना. ಆರಾಮಾಗಿ ಜಿಮ್ಗೆ ಹೋಗ್ತಿದ್ದೆ ನಾನು. ಇಲ್ಲಿ ಕರ್ಕೊಂಡು ಬಂದಿದ್ದೆ. ಮಸ್ತ್ है ना मिक्सर? उससे ज़्यादा तो इसका मिक्सर खूबसूरत है. ಇದು ನಮ್ಮ ಜಗ್ಮಿತಿ ಹೊಸ ರೂಮ್. अच्छा सामान टेस्ट करना. मैं तो मिक्सर देखूंगा. टेस्ट करना. ऑन करके दबा के रखना पड़ता है, इसके जैसा ही है. इतना बड़ा फ्रिज है भाई. एक फ्रीजर नहीं है क्या? फ्रीजर नहीं है. हैं? छोटा. ಟೈಮ್ ಬಂದು 6:40. ಹೋಗಬಹುದು ಜಿಮ್, ಆದರೆ ನಾನಂದರೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ನಿಂತದ್ದು. ಅಂದರೆ ಅವನ ರೂಮ್ ಅರೇಂಜ್ ಮಾಡಲಿಕ್ಕೆ. ಯೂಶ್ವಲಿ ಯು ನೋ ರೈಟ್, ವೆನ್ ಯು ಮೂವಿಂಗ್ ಟು ಎ ನ್ಯೂ ಪ್ಲೇಸ್ ಯು ವಿಲ್ ಬಿ ಹ್ಯಾವಿಂಗ್ ಎ ಲಾಟ್ ಆಫ್ ಸ್ಟಫ್ ಟು ಡೂ. ಅಂದರೆ ಮೇನ್ಲಿ ಅರೇಂಜ್ ಮಾಡಲಿಕ್ಕೆ ತುಂಬ ಹೋಗ್ತದೆ, ಅದಕ್ಕೆ ಸ್ವಲ್ಪ ಕೈ ಹೆಲ್ಪ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಬಂದು 6:40 ಆ್ಯಸ್ ಐ ಸೆಡ್. ಆ್ಯಂಡ್ ಜಿಮ್ ಹೋಗಬಹುದು, ಬಟ್ ನನಗೆ ರೂಮಿಗೆ ಹೋಗಿ ಅಡುಗೆ ಕೂಡ ಮಾಡ್ಕೊಳ್ಳಿಕ್ಕೆ ಉಂಟು. ಬೈ ದ ವೇ, ಟುಮಾರೋ ಇಟ್ಸ್ ಹಾಲಿಡೇ, ಇಟ್ಸ್ May 1st. ಆ್ಯಂಡ್ ಇವನ್ ದೋ ಟುಮಾರೋ ಇಸ್ ಹಾಲಿಡೇ, ಪುನಃ ನನಗೆ ಲೇಟ್ ಎದ್ದೇಳಲಿಕ್ಕೆ ಆಸೆ ಏನಿಲ್ಲ. ಅದಕ್ಕೋಸ್ಕರ ಇವಾಗ ಏನು ಪ್ಲ್ಯಾನ್ ಅಂದರೆ, ಮನೆ ಹೋಗಿ ಅಡುಗೆ ಮಾಡ್ಕೊಂಡು ಇನ್ನು ಚಿಕನ್ ಬೇರೆ ತೊಗೊಳ್ಲಿಕ್ಕೆ ಉಂಟು. ನಾಳೆ ಮೇಡಿ ರಜೆ ಏನೋ ಉಂಟು ಕಾಲೇಜಿಗೆ, ಹಾಗೆ ಸೂಪರ್ ಮಾರ್ಕೆಟ್ ಅವ್ರು ಸಹ ರಜೆ ಹಾಕ್ಕೊಂಡ್ರೆ ಕಷ್ಟ ಆಗ್ತದೆ. ಅದಕ್ಕೆ ರಿಸ್ಕೇ ಬೇಡ, ಚಿಕನ್ ಕೂಡ ತೊಗೊಂಡು ಹೋಗ್ತೀನಿ. ಹಳ್ಳಿಯಿಂದ ಹೊರಗೆ ಬಂದೆ, ಜಸ್ಟ್ ಒಂದು ಸಣ್ಣ ಶಾಪಿಂಗ್, ಏನಿಲ್ಲ, 1 kg ಚಿಕನ್ ತೊಗೊಂಡಿದ್ದು. ಬಟ್ ಇಟ್ ಈಸ್ ಡಿಫ್ರೆಂಟ್ ದಿಸ್ ಟೈಮ್. ಅದೇನಂತ ನಾನು ಮನೆ ಹೋಗಿ ತೋರಿಸ್ತೀನಿ. ಯಾಕಂದರೆ ಇವಾಗ ಟೈಮ್ ಬಂದು 7-7:30 ಆಗ್ತಾ ಬಂದುಂಟು. ಆ್ಯಂಡ್ ಹ್ಯಾವ್ ಟು ವಾಕ್ ಬ್ಯಾಕ್ ಟು ಹೋಮ್, ಕುಕ್ ಸಮಥಿಂಗ್ ಫಾರ್ ಡಿನ್ನರ್ ಆ್ಯಂಡ್ ಈಟ್ ಇಟ್ ರೈಟ್. ಇವಾಗೆ ಅಡುಗೆ ಮಾಡ್ಕೊಳ್ಳೋ ಟೈಮ್. ಇವತ್ತೇನು ಮಾಡ್ತಿದ್ದೀನಿ, ಐ ಆಮ್ ಪ್ಲ್ಯಾನಿಂಗ್ ಟು ಮೇಕ್ ದೋಸೆ ಆ್ಯಂಡ್ ಚಟ್ನಿ. ಅಲಾಂಗ್ ವಿತ್ ದಟ್ ಐ ವಿಲ್ ಬಿ ಈಟಿಂಗ್ ಚಿಕನ್ ವಿಚ್ ಐ ಬ್ರಾಟ್ ಟುಡೇ. ಇವತ್ತಂದರೆ ಚಿಕನ್ ನೀವು ನೋಡ್ಬೋದು, ಇಟ್ಸ್ ಆಲ್ರೆಡಿ ಮ್ಯಾರಿನೇಟೆಡ್ ಒನ್. ಸೊ ಏನಿಲ್ಲ, ಜಸ್ಟ್ ಪ್ಯಾನ್ ಫ್ರೈ, ಓವನ್ ಅಲ್ಲ ಏನೋ ಒಂದು ಹಾಕಿ ಫ್ರೈ ಮಾಡೋದು. ಸೊ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಈಸ್ ಪ್ಯಾನ್ ಫ್ರೈ ಮಾಡೋಣ ಅಂತ. ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ವಿಲ್ ಬಿ ಈಟಿಂಗ್ ದೋಸೆ ಆ್ಯಂಡ್ ಚಟ್ನಿ. ಐ ಥಿಂಕ್ ಬೇಕಾಗಬೇಕಂತ.
ಓಕೆ, ಹಿಯರ್ ಕಮ್ಸ್ ದ ಲಾಸ್ಟ್ ಮೀಲ್ ಆಫ್ ದ ಡೇ. ನೋಡ್ಬೋದು ದೋಸೆ, ಚಟ್ನಿ ಆ್ಯಂಡ್ ಟಿಕ್ಕ ರೆಡಿ ಆಗಿದೆ. ಟಿಕ್ಕ ವಾಟ್ ಎವರ್ 1x ಹೌ ಇಟ್ ಲುಕ್ಸ್. ಚಟ್ನಿ ಸ್ವಲ್ಪ ಕಲರ್ ಬಂದಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಟೇಸ್ಟಿ. ಟಿಕ್ಕ ಓಕೆ, 1 ಸೆಕೆಂಡ್. ಟೇಸ್ಟ್ ಮಾಡುವ ನಿಮಗೋಸ್ಕರ. ಓಕೆ, ದೋಸೆ ಈ ಸರಿ ಸರಿಯಾಗಿದೆ ಪುಣ್ಯಕ್ಕೆ. ಶೇಪ್ ಔಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಇಟ್ಸ್ ಪರ್ಫೆಕ್ಟ್ ರೌಂಡ್. ಒಂದು 2-3 ಐಟಮ್ ಮಿಸ್ಸಿಂಗ್ ಇದೆ ಚಟ್ನಿಯಲ್ಲಿ, ಬಟ್ ಸ್ಟಿಲ್ ಚೆನ್ನಾಗಿದೆ. ಟಿಕ್ಕ 3 ಮಾಡಿದ್ದೀನಿ, ಸದ್ಯಕ್ಕೆ 2 ತೊಗೊಂಡೆ, ಒಂದೇ ತೊಗೊಂಡಿದ್ದೀನಿ. ಇದು ಬಿಸಿ ಇದೆ. ದಿಸ್ ವಿಲ್ ಟೇಕ್ ಟೈಮ್. ಬಟ್ 1 ಪೀಸ್. ವಾಟ್ ಯು ಸೇ ಗೈಸ್? ಟೇಸ್ಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಐ ಡಿಂಟ್ ಎಕ್ಸ್ಪೆಕ್ಟ್, ಯಾಕಂದರೆ ಅಂಗಡಿದಲ್ಲ. ಟೇಸ್ಟ್ ತುಂಬ ಚೆನ್ನಾಗಿದೆ. ವಾ, ಸೂಪರ್. ಐ ಕುಡ್ ನೆವರ್ ರೆಪ್ಲಿಕೇಟ್ ದಿಸ್. ಐ ಡೆಫಿನೆಟ್ಲಿ ಟ್ರೈ ಇನ್ ಫ್ಯೂಚರ್. ಇದು ಏನು ಹೆಸರು ನೋಡಿಕೊಂಡು ಫ್ಯೂಚರ್ ಡೆಫಿನೆಟ್ಲಿ ರೆಪ್ಲಿಕೇಟ್ ಮಾಡಬೇಕಿತ್ತು. ಸೂಪರ್ ಅಂದರೆ ಸೂಪರ್ ಇದೆ. ಐ ನೋ ವಾಟ್ ಆ್ಯಂಡ್ ಆಲ್ ಇಂಗ್ರೀಡಿಯಂಟ್ ದೇ ಯೂಸ್, ಬಟ್ ಸ್ಟಿಲ್ I'll do one thing. I'll enjoy this wonderful meal what I'm having right now. You guys, if you are having dinner, food, whatever, enjoy your food. I'll meet you guys tomorrow with a brand new vlog in whatever happens in my life, right? Until then, tada, bye bye, adios amigos.